ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪೊನ್ನಪ್ಪ. ಲಾಸ್ಟ್ ವೀಕ್ ಈ ನಮ್ಮ ಜಾಲಿ ರೈಡ್ನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು, ಹಲವಾರು ವಿಶೇಷತೆಗಳಿದ್ವು. ಹಾಗೆಯೇ ಈ ವಾರಸಷ್ಟೇ ಹಲವು ವಿಶೇಷತೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಿದ್ದೀನಿ ಜಾಲಿ ರೈಡ್ನಲ್ಲಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೊಂದು ಕ್ಯೂಟ್, ವೈಬ್ರೆಂಟ್ ಹಾಗೂ ಯೂತ್ಫುಲ್, ನಿಮಗೆಲ್ಲರಿಗೂ ಗೊತ್ತಾಯ್ತು ಅಂದ್ಕೊಳ್ತೀನಿ, ಅದೇ ಟಾಟಾದವರು ಹೊಸದಾಗಿ ಲಾಂಚ್ ಮಾಡಿರುವ ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋ ಈ ಕಾರ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಟಾಟಾ ನ್ಯಾನೋ ಈ ಕಾರನ್ನು ಡಿಸೈನ್ ಮಾಡಿದ್ರ ಹಿಂದೆ ಎಂಥ ಬ್ಯೂಟಿಫುಲ್ ಸ್ಟೋರಿ ಇದೆ ಅಂತ ಗೊತ್ತಾ? ಒಂದ್ಸಲ ರತನ್ ಟಾಟಾ ಅವರು ನಮ್ಮ ಬೆಂಗಳೂರಿಗೆ ಬಂದಾಗ ಮಳೆಗಾಲ, ಸೊ ಈ ಮಳೆಗಾಲದಲ್ಲಿ ಒಂದು ಬೈಕಲ್ಲಿ 3 ಜನ ಕಷ್ಟಪಟ್ಕೊಂಡು ರೈಡ್ ಮಾಡೋದನ್ನು ನೋಡಿ ಯಾಕೆ ಒಂದು ಸಾಮಾನ್ಯ ವರ್ಗದ ಜನರ ಕನಸು ಅಂದರೆ ಕಾರ್, ಸೊ ಇದನ್ನು ಅವ್ರಿಗೆ ಕೈಗಿಟ್ಕೋ ಬೆಲೆಯಲ್ಲಿ ಪೂರೈಸಿಕೊಡ್ಬಾರ್ದು ಅಂತ ಹೇಳಿ ಆ ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಈ ಟಾಟಾ ನ್ಯಾನೋನ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ ಅಂದರೆ ಟಾಟಾ ನ್ಯಾನೋ ಇದು ಫಸ್ಟ್ ಲಾಂಚ್ ಆಗಿದ್ದು 2008ಅಲ್ಲಿ. 2009ನಲ್ಲಿ ಎಲ್ಲ ಕಸ್ಟಮರ್ಸ್ಗೆ ಡೆಲಿವರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇದೇ ಕಾರ್ಗೆ ಇನ್ನೂ ಹೆಚ್ಚು ಫೀಚರ್ಸ್ನ ಆ್ಯಡ್ ಆನ್ ಮಾಡಿಕೊಂಡು ಹೊಸ ರೂಪ ಕೊಟ್ಟು ಪುನಃ 2011 ನವಂಬರಲ್ಲಿ ರೀಲಾಂಚ್ ಮಾಡಿದರು. ಆದರೆ ಈಗ ನೀವು ನೋಡ್ತಾ ಇರುವಂಥ ಈ ಸ್ಪೆಷಲ್ ಎಡಿಷನ್ ಇದು ಇತ್ತೀಚೆಗಷ್ಟೇ ಅಂದರೆ 2012ಅಲ್ಲಿ ಲಾಂಚ್ ಮಾಡಿರುವಂಥದ್ದು. ಹಾಗಾದರೆ ಹೊಸದಾಗಿ ಲಾಂಚ್ ಆದ ಈ ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋ ಫೀಚರ್ಸ್ ಏನೇನಿರ್ಬೋದು ಬನ್ನಿ ನೋಡ್ಕೊಂಬರೋಣ. ನಮ್ಮ ಸ್ಮಾಲ್ ವಂಡರ್ ಕಾರ್ ಇದರ ಔಟ್ಲುಕ್ ಬಗ್ಗೆ ತಿಳ್ಕೊಳ್ಳೋಂಥ ಸಮಯ. ಔಟ್ಲುಕ್ ಅಂತ ಹೇಳಿದಾಗ ಇದರ ಡಿಸೈನ್ ಆ್ಯಕ್ಚುಲಾಗಿ ಈ ಕಾರನ್ನ ಕಂಪ್ಲೀಟ್ ಎಗ್ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಕೊಟ್ಟಿರುವ ಕಂಪ್ಲೀಟ್ ಏರೋಡೈನಮಿಕ್ ಶೇಪ್. ಸೊ ಹೀಗೆ ಕೊಟ್ಟಿರೋದ್ರಿಂದ ಯಾವ ಸ್ಪೀಡಲ್ಲಿ ಹೋಗ್ತಿದ್ರು ಅಷ್ಟೇ ಏರ್ ನೀಟಾಗಿ ಕಟ್ ಆಗುತ್ತೆ. ಸೊ ಹೀಗಾದಾಗ ಇದರ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಸೊ ನಾನು ಈಗಾಗಲೇ ಹೇಳಿದೆ ಕ್ಯೂಟ್ ಕಾರ್ ಅಂತ, ಹಾಗಾಗಿ ಇದರಲ್ಲಿ ಕ್ಯೂಟ್ ಹೆಡ್ಲ್ಯಾಂಪ್ಸ ಕೊಟ್ಟಿದ್ದಾರೆ. ಸೊ ಇದರಿಂದ ಇದರ ಲುಕ್ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಇದು ಟಾಪ್ ಎಂಡ್ ಆದ್ದರಿಂದ ಸ್ಟೈಲಿಶ್ ಫಾಗ್ ಲ್ಯಾಂಪ್ಸ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಇನ್ನು ಈ ಕಾರ್ನ ವೀಲ್ ಬೇಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 2230 mm ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಾಗಿ ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರ ಇಂಜಿನ್. ಸೊ ಇಂಜಿನನ್ನು ಫ್ರಂಟಲ್ಲೆಲ್ಲ ರೇರಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಇದರ ಪ್ಯಾಸೆಂಜರ್ ಸ್ಪೇಸ್ ಇರ್ಬೋದು. ಸೊ ಇದರಲ್ಲಿ ಇವರು ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಇದರಿಂದ ಪ್ಯಾಸೆಂಜರ್ಗೆ ಬೇಕಾದಷ್ಟು ಸ್ಪೇಸ್ ಸಿಗುತ್ತೆ. ಜೊತೆಗೆ ಇನ್ನು ಇದರಲ್ಲಿರುವಂಥ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನಾನು ಅಂತ ಹೇಳಿದ್ರೆ ನಿಮ್ಗೆ 100% ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇದರಲ್ಲಿ 180 mm ಕೊಟ್ಟಿದ್ದಾರೆ. ಯೂಶ್ವಲಿ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೊಡೋದು ನಮ್ಮ ಯುಟಿಲಿಟಿ ವೆಹಿಕಲ್ಸಲ್ಲಿ ಮಾತ್ರ. ಸೊ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸಲ್ಲಿ ಈ ಕಾರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಕಾರನ್ನ ನೀವು ಯಾವುದೇ ರೋಡ್ ಇರ್ಬೋದು, ಹಳ್ಳದಿಣ್ಣೆ ರೋಡ್ ಇರ್ಬೋದು, ಇಲ್ಲ ಟಾರ್ಮ್ಯಾಕ್ ರೋಡ್ ಇರ್ಬೋದು, ಎಲ್ಲಿ ತೊಗೊಂಡೋದ್ರೂ ಅಷ್ಟೇ ಈ ಗಾಡಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಹಾಗೆಯೇ ಇನ್ನು ಟಾಟಾ ನ್ಯಾನೋ ಇದರ ಸೈಡ್ ವೇಸಲ್ಲಿರುವ ಸ್ಪೆಷಲ್ ಫೀಚರ್ ಏನು ಅಂತ ಹೇಳಿದರೆ ಇದರಲ್ಲಿ ಕೊಟ್ಟಿರುವ ಸ್ಪೋರ್ಟಿ ಡಿಕೆಲ್ಸ್. ಆ್ಯಕ್ಚುಲಾಗಿ ಈ ಪೋರ್ಷನ್ಗೆ ಸ್ಪೋರ್ಟಿ ಡಿಕೆಲ್ಸ್ ಅಂತ ಹೇಳ್ತಾರೆ. ಜೊತೆಗೆ ಇದರಲ್ಲಿರುವಂಥ ಏರ್ ಸ್ಕೂಪ್. ಸೊ ನಿಮ್ಗಾಗಲೇ ಹೇಳಿದೆ ಇದರ ಶೇಪ್ ಕಂಪ್ಲೀಟ್ ಏರೋಡೈನಮಿಕ್ ಶೇಪಲ್ಲಿ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಇದರಲ್ಲಿ ಕೊಟ್ಟಿರೋ ಏರ್ ಸ್ಕೂಪಿಂದಾಗಿ ಏರ್ 100% ಕಟ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಸೊ ಇನ್ನು ಈ ಸ್ಪೆಷಲ್
ಎಡಿಷನ್ ಟಾಟಾ ನ್ಯಾನೋ. ಇದರ ರೇರಲ್ಲಿ ಬಂದರೆ ಫ್ರಂಟ್ ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ರೇರಲ್ಸ್ ಅಷ್ಟೇ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ. ಬಿಕಾಸ್ ಇದರಲ್ಲಿ ಇನ್ಬಿಲ್ಟ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಸ್ಟೈಲಿಶ್ ಬಂಪರ್ ಸಹ ಕೊಟ್ಟಿದ್ದಾರೆ. ಸೊ ಇನ್ನು ಇದರಲ್ಲಿರುವ ರೇರ್ ಟೇಲ್ ಲ್ಯಾಂಪ್ ಬಗ್ಗೆ ಹೇಳೋದಾದರೆ, ಸೊ ನಾನು ಈಗಾಗಲೇ ಹೇಳಿದೆ ಕ್ಯೂಟ್ ಕಾರ್ಗೆ ಕ್ಯೂಟ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಅಂತ. ಹಾಗೆ ರೇರ್ ಟೇಲ್ ಲ್ಯಾಂಪ್ಸಲ್ಲಿ ಸೇಫ್ಟಿ ಫೀಚರ್ಸ್ ಇದೆ. ಏನು ಅಂತ ಹೇಳಿದಾಗ ಯೂಶ್ವಲಿ ನಾವು ಹೈವೇಸಲ್ಲಿ ಹೋಗ್ಬೇಕಾದ್ರೆ ತುಂಬ ಸ್ಪೀಡಲ್ಲಿ ಇರ್ತೀವಿ. ಸಪೋಸ್ ಒಂದೊಂದು ಸಲ ನಮಗೆ ನಮ್ಮ ಮುಂದ್ಗಡೆ ಇರುವಂಥ ಕಾರ್ ವಿಸಿಬಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಇಷ್ಟು ದೊಡ್ಡ ಟೇಲ್ ಲ್ಯಾಂಪ್ ಕೊಟ್ಟಿರೋದ್ರಿಂದ ಸೊ ಈ ಕಾರ್ ಎಷ್ಟು ದೂರದಲ್ಲಿದ್ದರೂ ಸಹ ನಮಗೆ ನೋಟಿಸ್ ಆಗುತ್ತೆ. ಇದು ಇದರಲ್ಲಿರುವಂಥ ಸೇಫ್ಟಿ ಪರ್ಪಸ್. ಸೊ ಇಷ್ಟೆಲ್ಲ ಫೀಚರ್ಸ್ ಕೊಡೋದು ಯೂಶ್ವಲಿ ಒಂದು ಟಾಪ್ ಎಂಡ್ ಕಾರ್ಗೆ ಮಾತ್ರ. ಸೊ ಬಟ್ ಟಾಟಾ ನ್ಯಾನೋದಲ್ಲಿ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿರೋದ್ರಿಂದ ಈ ಕಾರ್ ಸೂಪರ್ ಆಗಿದೆ. ಇನ್ನು ನಾನು ನಿಮ್ಗಾಗಲೇ ಹೇಳಿದೆ ಇಂಜಿನ್. ಸೊ ಯೂಶ್ವಲಿ ಎಲ್ಲ ಕಾರ್ಸ್ ಇಂಜಿನ್ ಫ್ರಂಟಲ್ಲಿ ಇರ್ತಿತ್ತು, ಬಟ್ ಇದನ್ನ ರೇರಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಪ್ಯಾಸೆಂಜರ್ ಪ್ಲೇಸಸ್ಗೆ ಯಾವುದೇ ಥರ ಕಾಂಪ್ರಮೈಸ್ ಮಾಡಿಲ್ಲ ಅಂತ. ಸೊ ಇನ್ನು ಇದರ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು 624 cc ಇಂಜಿನ್, ಜೊತೆಗೆ ಇದು 38 PS ಪ್ರೊಡ್ಯೂಸ್ ಮಾಡ್ತಾ ಅಟ್ ದ ರೇಟ್ ಆಫ್ 5500 RPM. ಸೊ ಈ ಟಾಟಾ ನ್ಯಾನೋ ಇದು ಟೋಟಲಾಗಿ ಎಷ್ಟು ಕೇಜಸ್ ಬರುತ್ತೆ ಗೊತ್ತಾ? ಓನ್ಲಿ 600 kgs ಇದ್ದರೂ ಸಹ 5 ಜನ ನೀವು ಆರಾಮ್ಸೆ ಕೂತ್ಕೊಂಡು AC ಆನ್ ಮಾಡಿಕೊಂಡು ಯಾವುದೇ ಹಿಲ್ ಸ್ಟೇಷನ್ ಹತ್ಬೋದು. ಅಷ್ಟು ಈಸಿಯಾಗಿ ಈ ಟಾಟಾ ನ್ಯಾನೋದಲ್ಲಿ ನಿಮ್ಮ ಡ್ರೈವ್ ನೀವು ಎಂಜಾಯ್ ಮಾಡ್ಬೋದು. ಜಾಲಿ ರೈಡ್ನ ಜಾಲಿ ಟ್ರಿಪ್ ಇಲ್ಲಿಗೆ ಮುಗ್ದಿಲ್ಲ. ಸಾಕಷ್ಟು ಮಾಹಿತಿಗಳು ನಿಮಗೆ ತಿಳಿಸೋದಿದೆ, ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್.